ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಲಾ ಇಂಟೆಲಿಜೆನ್ಸಿಯ ಚಾನೆಲ್. ನಾನು ಸಂಗೀತ ಭಟ್. ಉದ್ಯಮಿಗಳು ವ್ಯವಹಾರವನ್ನ ಯೋಜಿಸುವಾಗ ಸಾಮಾನ್ಯವಾಗಿ ಬಂಡವಾಳ, ಬ್ರಾಂಡಿಂಗ್ ಮತ್ತು ಗ್ರಾಹಕರ ಮೇಲೆ ಹೆಚ್ಚು ಗಮನವನ್ನ ಹರಿಸ್ತಾರೆ. ಆದ್ರೆ ಮೂಲಭೂತ ಅಂಶವನ್ನ ಕಡೆಗಣಿಸ್ತಾರೆ. ಏನಪ್ಪಾ ಅಂದ್ರೆ ವ್ಯವಹಾರ ಕಾರ್ಯನಿರ್ವಹಿಸುವಂತಹ ಒಂದು ಸ್ಥಳ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ನಿಮ್ಗೆ ಕೊಡ್ತೀವಿ. ಅಂದ್ರೆ ಆ ಮೂಲಭೂತ ಮೂಲ ಆಧಾರವನ್ನ ಕಾನೂನುಬದ್ಧವಾಗಿ ಭದ್ರಪಡಿಸುವ ದಾಖಲೆ ಎಂದ್ರೆ ಬಾಡಿಗೆಯ ಒಪ್ಪಂದ. ಇನ್ನು ವಿಡಿಯೋವನ್ನ ಮುಂದುವರಿಸೋದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಘೋಷಣೆ. ಏನಪ್ಪಾ ಅಂದ್ರೆ, ನೀವು ಈಗಾಗಲೇ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದಿರಿ ಅಥವಾ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ನಿಮಗಾಗಿ ನಮ್ಮ ತಂಡ ಒಂದು ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಅನ್ನ ಪ್ರಾರಂಭ ಮಾಡಿದೆ. ಅದರಲ್ಲಿ ದಿನನಿತ್ಯದ ಒಂದು ಬೆಳವಣಿಗೆ ಏನಿರ್ಬೋದು ಅಥವಾ ನಿಮಗೆ ಬೇಕಾಗಿರುವಂತಹ ಬಿಸ್ನೆಸ್ ಟಿಪ್ಸ್ ಆಗಿರ್ಬೋದು ಎಲ್ಲವನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಮತ್ತ್ಯಾಕೆ ತಡ, ಈಗಲೇ ನಾವು ಕೊಟ್ಟಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ನೀವು ಜಾಯಿನ್ ಆಗಬಹುದು. ಓಕೆ ವೀಕ್ಷಕರೇ, ಹಾಗಾದ್ರೆ ವಿಡಿಯೋವನ್ನ ಮುಂದುವರಿಸೋಣ. ನಿಮ್ಮೆಲ್ಲರ ತಲೆಯಲ್ಲಿ ಈಗ ಒಂದು ಪ್ರಶ್ನೆ ಕಾಡ್ತಿರ್ಬೋದು, ರೆಂಟಲ್ ಅಗ್ರಿಮೆಂಟ್ ಅಂದ್ರೆ ಏನು ಅಂತ. ಓಕೆ, ನಾನಿವಾಗ ಅದನ್ನ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತೀನಿ. ಬಾಡಿಗೆ ಒಪ್ಪಂದ ಎನ್ನುವುದು ಆಸ್ತಿ ಮಾಲೀಕರು ಮತ್ತು ಬಾಡಿಗೆದಾರರ ನಡುವಿನ ಒಂದು ಕಾನೂನುಬದ್ಧ ಮತ್ತು ಜಾರಿಗೊಳ್ಳಲಾಗಿರುವಂತಹ ಒಂದು ಒಪ್ಪಂದವಾಗಿರ್ತದೆ. ಈ ಒಪ್ಪಂದ ಮೂಲಕ ನಿರ್ದಿಷ್ಟ ಷರತ್ತುಗಳು ಮತ್ತು ನಿಯಮಗಳ ಅಡಿಯಲ್ಲಿ ಬಾಡಿಗೆದಾರರಿಗೆ ಆ ಆಸ್ತಿಯನ್ನ ಬಳಸುವ ಹಕ್ಕನ್ನ ನೀಡಿರ್ತಾರೆ. ಇನ್ನು ವ್ಯವಹಾರಗಳ ದೃಷ್ಟಿಯಲ್ಲಿ ಈ ದಾಖಲೆ ವಾಣಿಜ್ಯ ಸ್ಥಳದ ಕಾನೂನುಬದ್ಧ ವಶಪಡಿಸಿಕೊಳ್ಳುವಿಕೆಯನ್ನ ಸ್ಥಾಪಿಸಲಾಗುತ್ತದೆ ಮತ್ತು ವ್ಯವಹಾರ ಯಾವ ಮಿತಿಗಳೊಳಗೆ ಕಾರ್ಯನಿರ್ವಹಿಸಬೇಕು ಎಂಬುದು ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖ ಮಾಡಿರ್ತಾರೆ. ಹಾಗಾದ್ರೆ ಈಗಾಗಲೇ ನಿಮ್ಗೆ ರೆಂಟಲ್ ಅಗ್ರಿಮೆಂಟ್ ಅಂದ್ರೆ ಏನು ಅಂತ ಒಂದು ಐಡಿಯಾ ಬಂದಿರ್ತದೆ. ಮುಂದಿನ ಭಾಗಕ್ಕೆ ಹೋಗುವ ಮೊದಲು ನಿಮಗಾಗಿ ನಮ್ಮ ತಂಡದಿಂದ ಒಂದು ಸಣ್ಣ ಘೋಷಣೆ ಇದೆ. ಏನಪ್ಪಾ ಅಂದ್ರೆ, ನೀವು ಈಗಾಗಲೇ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ದೀರಿ ಅಥವಾ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ನಿಮಗಾಗಿ ನಮ್ಮ ತಂಡ ಒಂದು ಫ್ರೀ ಆದ PDF ಅನ್ನ ರೆಡಿ ಮಾಡಿದೆ. ಆ PDF ನಲ್ಲಿ ಬಿಸ್ನೆಸ್ ಅನ್ನ ಯಾವ ರೀತಿ ಮುಂದುವರಿಸಬೇಕು, ಯಾವ ರೀತಿ ಪ್ರಾರಂಭ ಮಾಡಬೇಕು, ಯಾವ ರೀತಿ ನೀವು ಈ ಗೈಡೆನ್ಸ್ ಅನ್ನ ಎಲ್ಲ ಫಾಲೋ ಮಾಡಿದ್ರೆ ಲಾಭವನ್ನ ಗಳಿಸಬಹುದು ಅನ್ನೋ ಸಂಕ್ಷಿಪ್ತವಾದ ವಿವರಣೆ ಆ ಒಂದು PDF ನಲ್ಲಿ ಇದೆ. ಮತ್ತ್ಯಾಕೆ ತಡ, ನಾವು ಕೊಟ್ಟಿರುವಂತಹ ಲಿಂಕ್ಗೆ ಕ್ಲಿಕ್ ಮಾಡಿ ನಿಮ್ಮ ಫ್ರೀ ಆದ PDF ಅನ್ನ ನಿಮ್ಮದಾಗಿಸ್ಕೊಳ್ಳಿ. ಇನ್ನು ಪ್ರತಿಯೊಂದು ವ್ಯವಹಾರಕ್ಕೂ, ಪ್ರತಿಯೊಂದು ಬಿಸ್ನೆಸ್ಗೂ ರೆಂಟಲ್ ಅಗ್ರಿಮೆಂಟ್ ಯಾಕೆ ಅಗತ್ಯ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ, ಸರ್ಕಾರಿ ನೋಂದಣಿಗಳಿಗೆ ಅಗತ್ಯವಿರುವ ಪುರಾವೆ. ಅಂದ್ರೆ ಮಾನ್ಯವಾದ ಬಾಡಿಗೆ ಒಪ್ಪಂದವು ನಾನೀಗ ಹೇಳುವಂತಹ ಎಲ್ಲಾ ಒಂದು ವಿಷಯಗಳಿಗೆ ರೆಂಟಲ್ ಅಗ್ರಿಮೆಂಟ್ ಬೇಕೇ ಬೇಕಾಗಿರುತ್ತೆ. ಯಾವುದೆಲ್ಲ ಅಂತ ಈಗ ನಾನು ಹೇಳ್ತೀನಿ. ಕಂಪನಿ ನೋಂದಣಿ, ಕಂಪನಿಯನ್ನ ನೋಂದಾಯಿಸ್ಕೊಳ್ಬೇಕಾದ್ರೆ ನಿಮ್ಗೆ ರೆಂಟಲ್ ಅಗ್ರಿಮೆಂಟ್ ಬೇಕೇ ಬೇಕಾಗುತ್ತೆ. ಹಾಗೆ GST ನೋಂದಣಿಗೂ ಸಹ ರೆಂಟಲ್ ಅಗ್ರಿಮೆಂಟ್ ಬೇಕು. ಇನ್ನು ಟ್ರೇಡ್ ಲೈಸೆನ್ಸ್, ಕರೆಂಟ್ ಬ್ಯಾಂಕ್ ಖಾತೆಯನ್ನ ತೆಗೆಬೇಕು ಅಂತ ಆದ್ರೆ, ಅಂದ್ರೆ ಬ್ಯಾಂಕ್ ಅಕೌಂಟ್ ಅನ್ನ ನೀವು ತೆರಿಬೇಕು ಅಂತ ಆದ್ರೆ ರೆಂಟಲ್ ಅಗ್ರಿಮೆಂಟ್ ಅನ್ನ ಅವ್ರು ಕೇಳ್ತಾರೆ. ಹಾಗಾಗಿ ರೆಂಟಲ್ ಅಗ್ರಿಮೆಂಟ್ ಈ ಎಲ್ಲಾ ದಾಖಲೆಗಳನ್ನ ಮಾಡ್ಬೇಕು ಅಂತ ಆದ್ರೆ ನಿಮಗೆ ಅವಶ್ಯಕತೆ ಇರ್ತದೆ. ಇನ್ನು ನೀವು ರೆಂಟಲ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ, ನೀವು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದಿರಿ, ಕಂಟಿನ್ಯೂ ಮಾಡಬೇಕು ಅಂತ ಹೇಳುವಂತಹ ಟೈಮ್ ಅಲ್ಲಿ ಕಾನೂನಿಂದ ನಿಮಗೆ ಆಕ್ಷೇಪಣೆ ಬರ್ಬೋದು. ಅಥವಾ ನೀವು ಈಗ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಿ, ನಿಮ್ಮ ಹತ್ರ ರೆಂಟಲ್ ಅಗ್ರಿಮೆಂಟ್ ಇಲ್ಲ ಅಂತ ಆದ್ರೆ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕೆ ಕೂಡ ಕಾನೂನಾತ್ಮಕ ಅಡ್ಡಿ ಉಂಟಾಗ್ಬೋದು. ಆದ ಕಾರಣ ಯಾವುದೇ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡುವ ಮೊದಲು ಅಥವಾ ಈಗಾಗಲೇ ನೀವು ಮಾಡ್ಕೊಂಡಿದ್ರೆ ರೆಂಟಲ್ ಅಗ್ರಿಮೆಂಟ್ ಅನ್ನ ನೀವು ಕಡ್ಡಾಯವಾಗಿ ಮಾಡ್ಕೊಳ್ಳಿ. ಇನ್ನು ಎರಡನೆಯ ಪಾಯಿಂಟ್ ಅನ್ನ ನೋಡೋದಾದ್ರೆ, ಕಾನೂನು ಭದ್ರತೆ ಮತ್ತು ವಾಸಿಸುವ ಹಕ್ಕು. ಬಾಡಿಗೆ ಒಪ್ಪಂದವು ವ್ಯವಹಾರಕ್ಕೆ ಆ ಸ್ಥಳವನ್ನ ಬಳಸಲು ಕಾನೂನುಬದ್ಧವಾಗಿ ನಿಮಗೆ ರಕ್ಷಣೆಯಾಗಿರ್ತದೆ, ಅದರ ಅಧಿಕಾರವಾಗಿರ್ತದೆ. ಒಂದು ವೇಳೆ ಸಡನ್ ಆಗಿ ಬಂದು ಓನರ್ ನೀವು ಈ ಮನೆಯನ್ನ ಖಾಲಿ ಮಾಡ್ಬೇಕು, ಈ ಸ್ಥಳವನ್ನ ನೀವು ಖಾಲಿ ಮಾಡ್ಬೇಕು ಅಂತ ಹೇಳಿದ್ರೆ, ಅಥವಾ ಹೆಚ್ಚಾದ ಬಾಡಿಗೆಯನ್ನ ನೀವು ಕೊಡ್ಬೇಕು ಅಂತ ಬೇಡಿಕೆಯನ್ನ ಇಟ್ರೆ, ಇದರಿಂದ ನಿಮ್ಗೆ ಕಾನೂನುಬದ್ಧವಾಗಿ ಕಾನೂನು ಕಡೆಯಿಂದ ರಕ್ಷಣೆಯನ್ನ ನೀವು ಪಡಿತೀರಾ. ಅಂದ್ರೆ ಕಾರ್ಯನಿರ್ವಹಿಸಲು ಮತ್ತು ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಲು ಇದು ಸಹಾಯಕವಾಗುತ್ತದೆ. ಇನ್ನು ಮೂರನೆಯ ಪಾಯಿಂಟ್ ಅನ್ನ ನೋಡೋದಾದ್ರೆ, ಕಾನೂನು ಬಾಹ್ಯ ವಸತಿ ತೆರವುಗೊಳಿಸುವಿಕೆಯಿಂದ ಇದು ರಕ್ಷಣೆ ನೀಡ್ತದೆ. ಅಂದ್ರೆ ನೀವು
ವರ್ಷಾನುಗಟ್ಟಲೆಯಿಂದ ಅಥವಾ ತಿಂಗಳುಗಟ್ಟಲೆಯಿಂದ ಅದೇ ಒಂದು ಸ್ಥಳದಲ್ಲಿ ನೀವು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತೀರಾ. ಸಡನ್ ಆಗಿ ಬಂದು ವಸತಿಯನ್ನ ಕಾನೂನು ಬಾಹಿರವಾಗಿ ತೆರವುಗೊಳಿಸಬೇಕು ಅಂತ ಯಾರಾದ್ರೂ ಬಂದ್ರೆ ನೀವು ಮಾಡಿರುವಂತಹ ರೆಂಟಲ್ ಅಗ್ರಿಮೆಂಟ್ ನಿಮಗೆ ರಕ್ಷಣೆಯನ್ನ ನೀಡ್ತದೆ. ಅಂದ್ರೆ ಯಾವುದೇ ರೀತಿಯಾಗಿ ಸಡನ್ ಆಗಿ ಬಂದು ನೀವು ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿದ್ರೆ ಆ ರೆಂಟಲ್ ಅಗ್ರಿಮೆಂಟ್ ನಿಮ್ಗೆ ಸಹಾಯವನ್ನ ನೀಡ್ತದೆ ಅಂತ ಈ ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ವಿಡಿಯೋವನ್ನ ಮುಂದುವರಿಸ್ತಾ ಹೋದ್ರೆ ನಾನಿವಾಗ ಒಂದು ಮುಖ್ಯವಾದ ಅಂಶವನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ. ಏನಪ್ಪಾ ಅಂದ್ರೆ ರೆಂಟಲ್ ಅಗ್ರಿಮೆಂಟ್ ಮಾಡೋ ಮುನ್ನ ಯಾವುದೆಲ್ಲ ಪಾಯಿಂಟ್ ಯಾವುದೆಲ್ಲ ಅಂಶಗಳನ್ನ ನೀವು ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ಇವಾಗ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ. ಮೊದಲನೆಯ ಅಂಶ ಏನಪ್ಪಾ ಅಂದ್ರೆ ಮಾಸಿಕ ಬಾಡಿಗೆ ಮತ್ತು ಹೆಚ್ಚಳ ಷರತ್ತು. ಅಂದ್ರೆ ಈ ವಿಭಾಗದಲ್ಲಿ ಒಪ್ಪಂದಿತ ಮಾಸಿಕ ಬಾಡಿಗೆ ಅಂದ್ರೆ ತಿಂಗಳ ಬಾಡಿಗೆ ನೀವು ಎಷ್ಟನ್ನ ಕಟ್ಟಬೇಕಾಗತ್ತೆ, ಯಾವ ರೀತಿ ನೀವು ಕಟ್ತೀರಾ ಅಂದ್ರೆ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ಕ್ಯಾಶ್ ಮುಖಾಂತರ ನೀವು ಕೊಡ್ತೀರಾ ಅಂತ ಆಗಿರ್ಬೋದು, ಅಥವಾ ಯಾವ ಡೇಟ್ಗೆ ನೀವು ನಿಮ್ಮ ಮಾಸಿಕ ಅಂದ್ರೆ ತಿಂಗಳ ಬಾಡಿಗೆಯನ್ನ ನೀವು ಕಟ್ತೀರಾ, ಮತ್ತೆ ಯಾವ ತಿಂಗಳು ಎಷ್ಟು ತಿಂಗಳಾದ ನಂತರ ಎಷ್ಟು ವರ್ಷ ಆದ ನಂತರ ಬಾಡಿಗೆ ಹೆಚ್ಚಳ ಮಾಡ್ತಾರೆ ಅಂತ ಈ ಎಲ್ಲಾ ಅಂಶವನ್ನ ಅದರಲ್ಲಿ ಮೆನ್ಷನ್ ಮಾಡಿರ್ಬೇಕು. ಆಗ ನೀವು ತಿಂಗಳಿಗೆ ಎಷ್ಟು ಖರ್ಚನ್ನ ನಿಭಾಯಿಸಬಹುದು, ವರ್ಷದಲ್ಲಿ ಎಷ್ಟೆಲ್ಲ ಖರ್ಚನ್ನ ನೀವು ಭರಿಸಬೇಕಾಗುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ನಿಮ್ಮ ಮೈಂಡ್ಗೆ ಬರ್ತದೆ. ಇನ್ನು ಎರಡನೆಯ ಅಂಶವನ್ನ ನೋಡೋದಾದ್ರೆ ಭದ್ರತಾ ಠೇವಣಿ. ಅಂದ್ರೆ ನೀವು ಒಂದು ಸ್ಥಳಕ್ಕೆ ಇವಾಗ ಬಾಡಿಗೆಗೆ ಹೋಗ್ತೀರಾ, ಅವಾಗ ನೀವು ಕಟ್ಟಬೇಕಾದಂತಹ ಡೆಪಾಸಿಟ್ ಮತ್ತು ಮರುಪಾವತಿ ಷರತ್ತುಗಳು. ಈ ವಿಭಾಗದಲ್ಲಿ ಪಾವತಿಸಿದ ಠೇವಣಿ ಮೊತ್ತ ಮತ್ತು ಯಾವ ಸಂದರ್ಭದಲ್ಲಿ ಕಡಿತ ಮಾಡ್ತಾರೆ ಅನ್ನೋದನ್ನ ಈ ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ಬೇಕು. ಹಾಗೆ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಮಾಡಿರ್ಬೇಕು ನೀವು ಎಷ್ಟು ಮೊತ್ತವನ್ನ ಡೆಪಾಸಿಟ್ ಆಗಿ ಇಡ್ತಾ ಇದ್ದೀರಾ, ಅದನ್ನ ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ರಿಟರ್ನ್ ಅಂದ್ರೆ ಹೋಗುವ ಮೊದಲು ಯಾವ ಟೈಮಲ್ಲಿ ನಿಮ್ಗೆ ಅದನ್ನ ಕೊಡ್ಬೇಕು ಅವರು ಅನ್ನೋದನ್ನ ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಅದರಲ್ಲಿ ಮೆನ್ಷನ್ ಮಾಡಿರ್ಬೇಕು. ಹಾಗೆ ಎಷ್ಟನ್ನ ಕಡಿತಗೊಳಿಸ್ತಾರೆ, ನೀವು ಕಟ್ಟಿರುವಂತಹ ಡೆಪಾಸಿಟ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಅವರು ಕಟ್ ಮಾಡ್ಕೊಳ್ತಾರೆ ಅಂತ ಅನ್ನೋದನ್ನ ಕೂಡ ಆ ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ಬೇಕು. ಇನ್ನು ಮೂರನೆಯ ಪಾಯಿಂಟ್ ಆಗಿ ಬಾಡಿಗೆ ಅವಧಿ ಮತ್ತು ನವೀಕರಣ ಆಯ್ಕೆಗಳು. ಈ ವಿಭಾಗದಲ್ಲಿ ಒಪ್ಪಂದದ ಅವಧಿಯನ್ನ ನಿರ್ಧರಿಸ್ತದೆ. ಅಂದ್ರೆ ನೀವು ಕಡಿಮೆ ಆಗಿರ್ಬೋದು ಜಾಸ್ತಿ ಸಮಯದವರೆಗೆ ಇರ್ತೀರಿ ಅಂತ ಹೇಳಿ ಯಾವುದೇ ರೀತಿಯ ಒಪ್ಪಂದ ಆಗಿರ್ಬೋದು ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ಬೇಕು. ಅದು 11 ತಿಂಗಳಾಗಿರ್ಬೋದು ಅಥವಾ 1 ವರ್ಷ ಆಗಿರ್ಬೋದು 2 ವರ್ಷ ಆಗಿರ್ಬೋದು, ಇಂತಹ ಎಷ್ಟೇ ಸಮಯ ಆಗಿರ್ಬೋದು ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ನೀವು ಮೆನ್ಷನ್ ಮಾಡ್ಲೇಬೇಕಾಗಿರ್ತದೆ. ಇನ್ನು ನಾಲ್ಕನೆಯ ಅಂಶ ಯಾವುದನ್ನ ನೀವು ಮೆನ್ಷನ್ ಮಾಡ್ಬೇಕು ಅಂತ ಆದ್ರೆ ಒಪ್ಪಂದ ರದ್ದುಪಡಿಸುವಂತಹ ಒಂದು ಅಂಶ ಅಂದ್ರೆ ಷರತ್ತುಗಳು. ಈ ಷರತ್ತಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯಾವಾಗ ಮತ್ತು ಯಾವ ರೀತಿಯಲ್ಲಿ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಒಪ್ಪಂದದಿಂದ ಹೊರಗೆ ಬರ್ಬೇಕು ಅನ್ನೋದನ್ನ ಈ ಅಂಶ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತದೆ. ಅಂದ್ರೆ ಅಚಾನಕ್ ಆಗಿ ಸಡನ್ ಆಗಿ ನಿಮಗೆ ಈ ಒಪ್ಪಂದದಿಂದ ಹೊರಗೆ ಬರ್ಬೇಕು ಅಂತ ನೀವು ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇದರಿಂದಾಗಿ ನೀವು ಸಡನ್ ಆಗಿ ಭರಿಸುವಂತಹ ನಷ್ಟವನ್ನ ಕಡಿಮೆ ಮಾಡಬಹುದು ಅಥವಾ ನಿಮಗೆ ಆಗುವಂತಹ ಲಾಸ್ ಅನ್ನ ಇದು ಭರಿಸ್ತದೆ. ಆಗ ನೀವು ಸ್ವಲ್ಪ ರೆಡಿ ಆಗಿರ್ಬೋದು ಅಂತ ಈ ಪಾಯಿಂಟ್ ನಿಮಗೆ ಯೂಸ್ಫುಲ್ ಆಗಿರ್ತದೆ. ಇನ್ನು ನಾಲ್ಕನೆಯ ಪಾಯಿಂಟ್ ಅನ್ನ ನೋಡುವುದಾದ್ರೆ ಮುಕ್ತಾಯದ ಅಥವಾ ಟರ್ಮಿನೇಷನ್ ಷರತ್ತುಗಳು. ಈ ಒಂದು ಪಾಯಿಂಟ್ ಅಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಪಕ್ಷ ತಾವು ಮಾಡಿಕೊಂಡಿರುವಂತಹ ಒಪ್ಪಂದದಿಂದ ಯಾವ ರೀತಿ ಹೊರಬರಬಹುದು, ಯಾವ ರೀತಿ ಕಾನೂನು ಪ್ರಕಾರ ಇದನ್ನ ಮುಗಿಸಬಹುದು ಅನ್ನೋದನ್ನ ಈ ಒಂದು ಪಾಯಿಂಟ್ ತಿಳಿಸಿಕೊಡುತ್ತದೆ. ಇದರಿಂದಾಗಿ ನಿಮ್ಮ ಕೆಲಸಗಳಿಗೆ ನಿಮ್ಮ ಕಾರ್ಯಗಳಿಗೆ ಯಾವುದೇ ರೀತಿಯ ಸಡನ್ ಆಗಿ ಬರುವಂತಹ ಅಡೆಚಣೆಗಳು ಏನಿರ್ತದೆ, ಪ್ರಾಬ್ಲಮ್ಸ್ ಗಳನ್ನ ಹೇಗೆ ತಪ್ಪಿಸಿಕೊಳ್ಳಬಹುದು ಅನ್ನೋದನ್ನ ಈ ಒಂದು ಪಾಯಿಂಟ್ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತದೆ. ಇನ್ನು ಐದನೆಯ ಅಂಶವನ್ನ ನೋಡುವುದಾದ್ರೆ ಅನುಮತಿ ಪಟ್ಟಂತಹ ವ್ಯವಹಾರ ಚಟುವಟಿಕೆಗಳು. ಅಂದ್ರೆ ಈ ವಿಭಾಗವು ಈ ಆವರಣದಲ್ಲಿ ಯಾವ ರೀತಿಯ ವ್ಯವಹಾರವನ್ನ ಕಾನೂನುಬದ್ಧವಾಗಿ ಮಾಡಬಹುದು ಅಥವಾ ಮಾಡಬಾರದು ಅನುಮತಿ ಇಲ್ಲ ಎಂಬುದನ್ನ ಸ್ಪಷ್ಟಪಡಿಸುತ್ತದೆ. ಬಳಕೆಯ ಬದಲಾವಣೆ ಅಥವಾ ನಿಯಂತ್ರಣಾತ್ಮಕ ನಿರ್ಬಂಧಗಳಿಂದ ಉಂಟಾಗುವಂತಹ ಕಾನೂನು ಸಮಸ್ಯೆಗಳಿಂದ ಇದು ವ್ಯವಹಾರವನ್ನ ರಕ್ಷಿಸಲ್ಪಡುತ್ತದೆ. ಉದಾಹರಣೆಗೆ ಶಾಲೆಗಳ ಆವರಣದಲ್ಲಿ 100 ಮೀಟರ್ ದೂರದಲ್ಲಿ ನಾವು ತಂಬಾಕು ಆಗಿರ್ಬೋದು ಯಾವುದೇ ರೀತಿಯ ಒಂದು ಚಟುವಟಿಕೆಗಳನ್ನ ಮಾಡಲು ಅನುಮತಿ ಇರುವುದಿಲ್ಲ. ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಇದು ದಾರಿಯನ್ನ ನೀಡುತ್ತದೆ. ಇನ್ನು ಆರನೆಯ ಅಂಶವನ್ನ ನೋಡುವುದಾದ್ರೆ ನಿರ್ವಹಣೆ ಮತ್ತು ದುರಸ್ತಿ ಜವಾಬ್ದಾರಿ.
ಈ ವಿಭಾಗದಲ್ಲಿ ದುರಸ್ತಿ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನ ಮಾಲೀಕರ ಮತ್ತು ಬಾಡಿಗೆದಾರರ ನಡುವೆ ಹಂಚಲಾಗಿರುತ್ತದೆ. ಈಗ ನಾನು ಹೇಳಿರುವಂತಹ ಎಲ್ಲ ಷರತ್ತುಗಳು ಒಟ್ಟಾಗಿ ಎಲ್ಲ ಗೊಂದಲವನ್ನ ನಿವಾರಿಸುತ್ತದೆ. ವ್ಯಾವಹಾರಿಕ ಆಗಿರುವುದು ವ್ಯಾಪಾರ ಅಪಾಯವನ್ನ ಕಡಿಮೆ ಮಾಡುತ್ತದೆ ಮತ್ತು ವ್ಯವಹಾರಕ್ಕೆ ಸ್ಥಿರ ಕಾರ್ಯಾಚರಣೆಯ ವಾತಾವರಣವನ್ನ ನಿರ್ಮಿಸಿಕೊಡುತ್ತದೆ. ಇನ್ನು ಮುಂದುವರಿದಂತೆ ಬಾಡಿಗೆ ಒಪ್ಪಂದ ಅಂದ್ರೆ ರೆಂಟಲ್ ಅಗ್ರಿಮೆಂಟ್ ಎಲ್ಲೆಲ್ಲ ಅವಶ್ಯಕತೆ ಇರುತ್ತದೆ ಅನ್ನೋದನ್ನ ನಾವು ನೋಡೋಣ. ಅಂದ್ರೆ ಸರ್ಕಾರಿ ಇಲಾಖೆಗಳು ಮತ್ತು ಹಣಕಾಸು ಸಂಸ್ಥೆಗಳು ಈ ಎಲ್ಲ ಉದ್ದೇಶಗಳಿಗೆ ಬಾಡಿಗೆ ಒಪ್ಪಂದವನ್ನ ಕಡ್ಡಾಯವಾಗಿ ಕೇಳ್ತಾರೆ. ಒಂದು, ಕಂಪನಿ ನೋಂದಣಿ. ಕಂಪನಿಯನ್ನ ರಿಜಿಸ್ಟರ್ ಮಾಡ್ಬೇಕು ಅಂತ ಆದ್ರೆ ನಿಮ್ಗೆ ರೆಂಟಲ್ ಅಗ್ರಿಮೆಂಟ್ ಕೇಳ್ತಾರೆ. ಇನ್ನು GST ನೋಂದಣಿ ಮತ್ತು ತಿದ್ದುಪಡಿಗೆ ರೆಂಟಲ್ ಅಗ್ರಿಮೆಂಟ್ ಅನ್ನ ಕೇಳ್ತಾರೆ. ಟ್ರೇಡ್ ಲೈಸೆನ್ಸ್ ಗಳಿಗೆ ಕೂಡ ರೆಂಟಲ್ ಅಗ್ರಿಮೆಂಟ್ ಅನ್ನ ಕೇಳ್ತಾರೆ. ಇನ್ನು ಕರೆಂಟ್ ಬ್ಯಾಂಕ್ ಖಾತೆಯನ್ನ ಅಂದ್ರೆ ಕರೆಂಟ್ ಅಕೌಂಟ್ ಅನ್ನ ನೀವು ಬ್ಯಾಂಕ್ ಅಲ್ಲಿ ಸ್ಥಾಪನೆ ಮಾಡಬೇಕು, ತೆಗಿಬೇಕು ಅಂತ ಹೇಳೋದಾದ್ರೂ ಕೂಡ ನಿಮಗೆ ರೆಂಟಲ್ ಅಗ್ರಿಮೆಂಟ್ ಅವಶ್ಯಕತೆ ಇರುತ್ತದೆ. ಇನ್ನು ಸರಿಯಾದ ಒಪ್ಪಂದ ಇಲ್ಲದಿದ್ರೆ ಅನುಮೋದನೆಗಳು ವಿಳಂಬವಾಗಬಹುದು. ಅಂದ್ರೆ ನಿಮ್ಗೆ ಸಿಗ್ಬೇಕಾಗಿರುವಂತಹ ಲೈಸೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಡಿಲೇ ಆಗ್ಬೋದು. ಹಾಗೆ ಪ್ರಶ್ನಿಸಲ್ಪಡಬಹುದು ಅಥವಾ ನಿರಾಕರಿಸಲ್ ಕೂಡ ಪಡಬಹುದು. ಒಂದು ವೇಳೆ ನೀವು ರೆಂಟಲ್ ಅಗ್ರಿಮೆಂಟ್ ಅನ್ನ ಕೊಟ್ಟಿಲ್ಲ ಅಂದ್ರೆ ನಿಮ್ದು ಏನು ವ್ಯವಹಾರ ರಿಜೆಕ್ಟ್ ಆಗಿರ್ಬೋದು ಅಥವಾ ಅದಕ್ಕೆ ಕಾನೂನು ಕಡೆಯಿಂದ ಒಂದು ತಡೆ ಕೂಡ ಬರಬಹುದು. ಆದ ಕಾರಣ ಯಾವುದೇ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಮೊದಲಿಗೆ ರೆಂಟಲ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳಿ. ಅಥವಾ ನೀವು ಈಗಾಗ್ಲೇ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಿ, ನಿಮ್ಮ ಹತ್ರ ರೆಂಟಲ್ ಅಗ್ರಿಮೆಂಟ್ ಇಲ್ಲ ಅಂತ ಆದ್ರೂ ಕೂಡ ನೀವು ಈಗಲೇ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಇಂದಿನ ಕಂಪ್ಲೈಂಟ್ಸ್ ಆಧಾರಿತ ವ್ಯವಹಾರ ವಾತಾವರಣದಲ್ಲಿ ದಾಖಲೆಗಳು ಕಾನೂನುಬದ್ಧವಾಗಿ ಇರಲೇಬೇಕಾಗುತ್ತೆ. ಇನ್ನು ಬಾಡಿಗೆ ಒಪ್ಪಂದವು ಕೇವಲ ಒಂದು ಸ್ಥಳವನ್ನ ಬಳಸುವ ಬಗ್ಗೆ ಮಾತ್ರವಲ್ಲ, ಅದು ವ್ಯವಹಾರದ ಭವಿಷ್ಯವನ್ನ ಭದ್ರಗೊಳಿಸುವಂತಹ ಒಂದು ಬುನಾದಿಯಾಗಿರ್ತದೆ. ವ್ಯವಹಾರ ಆರಂಭಿಸುವ ಮೊದಲು ಅಥವಾ ವಿಸ್ತರಣೆ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಕಾನೂನುಬದ್ಧ ವ್ಯವಹಾರಕ್ಕಾಗಿ ಸಮತೋಲನ ಹೊಂದಿರುವಂತಹ ಮತ್ತು ಕಂಪ್ಲೈಂಟ್ಸ್ ಅನ್ನ ಆಗಿದೆ ಅಂತ ಹೇಳಿ ನೀವು ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಇಂದಿನ ಕಂಪ್ಲೈಂಟ್ಸ್ ಆಧಾರಿತ ವ್ಯವಹಾರದಲ್ಲಿ ವ್ಯವಹಾರದ ವಾತಾವರಣದಲ್ಲಿ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಗಳು ಕಾನೂನುಬದ್ಧವಾಗಿ ಇರಬೇಕಾಗಿರೋದು ಕಡ್ಡಾಯವಾಗಿರ್ತದೆ. ಇನ್ನು ಬಾಡಿಗೆ ಒಪ್ಪಂದವು ಕೇವಲ ಒಂದು ಸ್ಥಳವನ್ನ ಬಳಸುವ ಬಗ್ಗೆ ಮಾತ್ರವಲ್ಲ, ಅದು ವ್ಯವಹಾರದ ಭವಿಷ್ಯವನ್ನ ಕೂಡ ಒಂದು ಬುನಾದಿಯಾಗಿರ್ತದೆ. ಇಷ್ಟೆಲ್ಲ ವಿಷಯವನ್ನ ಯಾಕೆ ಹೇಳ್ತಾ ಇದೀವಿ ಅಂತ ಆದ್ರೆ ಬಲವಾದ ವ್ಯವಹಾರಗಳು ಕೇವಲ ದೃಷ್ಟಿಕೋನದ ಮೇಲೆ ಮಾತ್ರವಲ್ಲ, ದೃಢವಾದ ಕಾನೂನು ಆಧಾರಗಳ ಮೇಲೆ ಕೂಡ ನಿರ್ಣಯವಾಗಿರ್ತದೆ. ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತಷ್ಟು ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋವನ್ನ ನಿಮಗಾಗಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ.